ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ದೇಶದಲ್ಲಿ ಯಾವುದೇ ವಿಪಕ್ಷಗಳು ಇರಲಿ, ಅದು ಬಿಜೆಪಿ ಇರಲಿ, ಕಾಂಗ್ರೆಸ್ ಇರಲಿ, ಆಡಳಿತ ಪಕ್ಷ ಏನೇ ಮಾಡಿದ್ರು ಕೂಡ ಮೊದಲು ಮಾಡೋ ಕೆಲಸ ವಿರೋಧ. ಇದು ಚುನಾವಣಾ ಆಯೋಗಕ್ಕೂ ಕಾಲಿಟ್ಟಿದೆ ನೋಡಿ. ಚುನಾವಣಾ ವ್ಯವಸ್ಥೆಯಿಂದ ಚುನಾವಣಾ ಆಯೋಗ ಏನೇ ದಿಟ್ಟ ನಿರ್ಧಾರ ಮಾಡಲಿ, ಮೊದಲು ನಮ್ಮ ದೇಶದ ವಿಪಕ್ಷಗಳು ವಿರೋಧ ಮಾಡ್ತವೆ. ಆ ತೀರ್ಮಾನ ಕೈಗೊಂಡಿದ್ಯಾಕೆ? ಇದರಲ್ಲಿ ದೇಶದ ಹಿತದೃಷ್ಟಿ ಇದೆಯಾ? ಯಾಕೆ ಕೈಗೊಂಡ್ರು? ಏನೂ ನೋಡೋದೇ ಇಲ್ಲ. ವಿಪಕ್ಷಗಳು ಮೊದಲು ಹೇಳೋದು ಚುನಾವಣಾ ಆಯೋಗ ಆಡಳಿತ ಪಕ್ಷಗಳ ಕೈಗೊಂಬೆ. ಈಗ ನೋಡಿ, SIR ಪ್ರಕ್ರಿಯೆ ಆರಂಭವಾದಾಗಲೂ ಹೀಗೆ ವಿರೋಧ. ಈಗಲೂ ಕೆಲವು ರಾಜ್ಯದಲ್ಲಿ SIR ನಡೀತಾ ಇದೆ, ಅಲ್ಲೂ ಕೂಡ ವಿಪಕ್ಷಗಳಿಂದ ಇದೇ ವಾದ. ಮೊನ್ನೆ ಯಾವುದೋ ನಾಯಕ ಹೇಳ್ತಾ ಇದ್ದ, ಹೀಗೆ ದೇಶದಲ್ಲಿ SIR ಮುಂದುವರಿದ್ರೆ ರಕ್ತಪಾತ ಆಗಬಹುದು ಅಂತ ಎಚ್ಚರಿಕೆ ನೀಡಿದ್ದ. ಆ ನಾಯಕನಿಗೆ ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ. ಅದನ್ನ ಕೂತ್ಕೊಂಡು ಸರಿಯಾಗಿ ಓದ್ಲಿಕ್ಕೆ ಹೇಳಿ. ದೇಶದಲ್ಲಿ ಚುನಾವಣಾ ಆಯೋಗಕ್ಕೆ SIR ನಡೆಸುವ ಹಕ್ಕಿದೆ. SIR ಪ್ರಕ್ರಿಯೆಯು ಕಾನೂನುಬದ್ಧ ಅಂತ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶ ನೀಡಿದೆ. ಈಗ ಹೇಳಿ, SIRಗೆ ಯಾಕೆ ವಿರೋಧ ಮಾಡಬೇಕು? SIR ಬಗ್ಗೆ ಜನರಲ್ಲಿ ಯಾಕೆ ಗೊಂದಲ ಮೂಡಿಸಬೇಕು? ನಮ್ಮ ದೇಶದ ಎಲ್ಲಾ ವಿಪಕ್ಷಗಳು SIR ವಿರೋಧ ಮಾಡ್ತಾ ಬಂದಿದೆ. ರಾಹುಲ್ ಗಾಂಧಿ ಅಂತೂ ಬೇಕಂತಲೇ ಮತದಾರರ ಮತದಾನದ ಹಕ್ಕು ಕಸಿಯಲಾಗ್ತಿದೆ ಅಂತ ಆರೋಪ ಮಾಡಿದ್ರು. ದಯವಿಟ್ಟು ರಾಹುಲ್ ಗಾಂಧಿ ಅವರೇ, SIR ಬಗ್ಗೆ ಸುಖ ಸುಮ್ಮನೆ ಹೇಳಿಕೆ ನೀಡಬೇಡಿ. ಒಂದು ಸಲ ಸುಪ್ರೀಂ ಕೋರ್ಟ್ ಏನ್ ಆದೇಶ ನೀಡಿದೆ ಅಂತ ನೋಡಿ, ಆಮೇಲೆ ನಿಮ್ಮ ರಾಜ್ಯಕ್ಕೆ ಹೇಳಿಕೆ ನೀಡಿ. ದೇಶದ ಚುನಾವಣಾ ವ್ಯವಸ್ಥೆಯಲ್ಲೂ ರಾಜಕೀಯ ಮಾಡಬಾರ್ದು ಅಲ್ವಾ? SIR ಅಂದ್ರೆ ಏನು? ಈ ಹಿಂದೆಯೂ 10 ಬಾರಿ ಹೇಳಿದ್ದೀನಿ, ಇನ್ನೂ ಒಂದ್ಸತಿ ಹೇಳ್ತೀನಿ ಕೇಳಿ. ಅರ್ಹ ಮತದಾರರನ್ನ ಮತದಾರರ ಪಟ್ಟಿಯಿಂದ ಕೈ ಬಿಡುವ ಸಂಚ ಖಂಡಿತ ಅಲ್ಲ. ಇದು ಚುನಾವಣಾ ಆಯೋಗದ ಮೇಲೆ ವಿಪಕ್ಷಗಳ ಆರೋಪ ಅಷ್ಟೇ. ಅಸಲಿಗೆ SIR ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ. ಇನ್ನು ಹಳ್ಳಿ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಮತದಾರರ ಪಟ್ಟಿ ಶುದ್ಧೀಕರಣ. ಈಗ ಒಬ್ಬೇ ಮತದಾರ ಎರಡೆರಡು ಕಡೆ ಮತದಾನ ಮಾಡ್ತಾ ಇರ್ತಾನೆ. ಕೆಲವು ಸುಳ್ಳು ದಾಖಲೆ ನೀಡಿ ಅನರ್ಹರು ಮತದಾರರಾಗಿರ್ತಾರೆ. ಉದಾಹರಣೆಗೆ, ಮತದಾರರು ಸತ್ತು ಸುಮಾರು ವರ್ಷ ಆಗಿರುತ್ತೆ, ಆದ್ರೂ ಕೂಡ ಮತದಾರರ ಪಟ್ಟಿಯಲ್ಲಿ ಹೆಸರು ಇರುತ್ತೆ. ಅಂಥವರನ್ನೆಲ್ಲ ಕೈ ಬಿಟ್ಟು ಅರ್ಹ ಹೊಸ ಮತದಾರರನ್ನ ಸೇರಿಸುವುದು ಇದರ ಮುಖ್ಯ ಉದ್ದೇಶ. ಈಗ ಜನರೇ ನಿರ್ಧಾರ ಮಾಡಲಿ, ಮತದಾರರ ಪಟ್ಟಿ ಪರಿಷ್ಕರಣೆ ಆಗ್ಬೇಕಾ ಬೇಡವಾ ಅಂತ. ಕಳೆದ ವರ್ಷ ಜೂನ್ನಲ್ಲಿ ಬಿಹಾರದಲ್ಲಿ ಚುನಾವಣಾ ಆಯೋಗ SIR ಪ್ರಕ್ರಿಯೆಗೆ ಬಿಹಾರದಲ್ಲಿ ಅಧಿಸೂಚನೆ ನಡೆಸಿತು. ಬಳಿಕ SIR ಪ್ರಕ್ರಿಯೆ ಕೂಡ ಮುಗಿದು 65 ಲಕ್ಷ ಅನರ್ಹರನ್ನ ಮತದಾರರ ಪಟ್ಟಿಯಿಂದ ಕೈಬಿಟ್ರು. ಅಲ್ಲಿ ಚುನಾವಣೆ ಆಯಿತು. NDA ಮೈತ್ರಿಕೂಟ ದಾಖಲೆ ಗೆಲುವು ಕೂಡ ಸಾಧಿಸಿತು. ಆದರೆ ಬಿಹಾರದಲ್ಲಿ ನಡೆದಂಥ SIR ಪ್ರಕ್ರಿಯೆಗೆ ಆಕ್ಷೇಪ ವ್ಯಕ್ತಪಡಿಸಿ 10 ಜನರು ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿದ್ರು. ಆ ಅರ್ಜಿಗಳಲ್ಲಿ ಪ್ರಮುಖ 3 ಅರ್ಜಿಗಳು ಯಾವ್ಯಾವು ಅಂತ ಹೇಳ್ತೀನಿ ಕೇಳಿ. ಬಿಹಾರದಲ್ಲಿ SIR ಪ್ರಕ್ರಿಯೆ ಹೊರಡಿಸಿದ ಅಧಿಸೂಚನೆ ಪ್ರಶ್ನೆ ಮಾಡಿದಂಥ ಒಂದು ಅರ್ಜಿ. ಇನ್ನೊಂದು ಅರ್ಜಿ ಚುನಾವಣಾ ಆಯೋಗಕ್ಕೆ ಸಂವಿಧಾನದ 326ನೇ ವಿಧಿ 1950ರ ಜನತಾ ಪ್ರಾತಿನಿಧ್ಯ ಕಾಯ್ದೆ ಮತ್ತು ಅದರ ಅಡಿ SIR ಮಾಡುವ ಅಧಿಕಾರ ಇಲ್ಲ. ಇನ್ನು 3ನೇ ಅರ್ಜಿ, ಮತದಾರರ ಪಟ್ಟಿಗಳ ಪರಿಷ್ಕರಣೆ NRC ಮಾದರಿಯಲ್ಲಿ ಆಗ್ತಾ ಇದೆ. ಚುನಾವಣಾ ಆಯೋಗ ನಾಗರಿಕರ ಪೌರತ್ವ ಪರಿಶೀಲಿಸ್ತಾ ಇದೆ. ಈ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇದೆ ಅಂತ ಅರ್ಜಿ. ಈ ಎಲ್ಲ ಅರ್ಜಿಗಳನ್ನು ಸೇರಿಸಿ ಸುದೀರ್ಘ ವಿಚಾರಣೆ ನಡೆಸಿ ಸುಪ್ರೀಂ ಕೋರ್ಟ್ ಎಲ್ಲ ಅರ್ಜಿಗಳನ್ನು ವಜಾ ಮಾಡಿಬಿಟ್ಟಿದೆ. ಸುಪ್ರೀಂ ಕೋರ್ಟ್ CJI ಸೂರ್ಯಕಾಂತ್, ನ್ಯಾಯಮೂರ್ತಿ ಜೋಯ್ ಮಲ್ಯ ಬಾಗ್ಚಿ ಅವರಿದ್ದಂಥ ಪೀಠ ನೀಡಿದಂಥ ತೀರ್ಪಿನಲ್ಲಿ ಏನಿದೆ? ಚುನಾವಣಾ ಆಯೋಗದ SIR ಪ್ರಕ್ರಿಯೆ ಕಾನೂನುಬದ್ಧ. ಆಯೋಗಕ್ಕೆ SIR ಪ್ರಕ್ರಿಯೆ ನಡೆಸಲಿಕ್ಕೆ ಹಕ್ಕಿದೆ. ಮತದಾರರ ಮಾಹಿತಿ ಪಡೆಯುವುದು ಹಕ್ಕುಗಳ ಉಲ್ಲಂಘನೆ ಅಲ್ಲ. ಅಧಿಕಾರ ವ್ಯಾಪ್ತಿ ಮೀರಿ ಚುನಾವಣಾ ಆಯೋಗ ವರ್ತನೆ ಮಾಡ್ತಾ ಇಲ್ಲ. ಆಯೋಗವು SIR ನಡೆಸ್ತಿರೋ ರೀತಿ ಬಗ್ಗೆ ತೃಪ್ತಿ ಇದೆ. SIR ಮಾಡುವುದರಿಂದ ಮತದಾರರ ಪಟ್ಟಿ ಕೂಡ ಸ್ವಚ್ಛವಾಗುತ್ತೆ. ಜೊತೆಗೆ SIR ಪ್ರಕ್ರಿಯೆ ನ್ಯಾಯಬದ್ಧ ಚುನಾವಣೆಗೆ ಅಡ್ಡಿ ಆಗಲ್ಲ ಅಂತ ಆದೇಶ ನೀಡಿಬಿಟ್ಟಿದೆ. ಈಗಲೂ SIRಗೆ ವಿರೋಧ ಮಾಡ್ತೀರಾ ರಾಹುಲ್ ಗಾಂಧಿ ಅವರೇ? ಸಿದ್ದರಾಮಯ್ಯ, DK ಶಿವಕುಮಾರ್ ಅವರೇ, ಈಗಲೂ ನೀವು SIR ಪ್ರಕ್ರಿಯೆ ಒಪ್ಕೊಳ್ಳಲ್ವಾ? ಕರ್ನಾಟಕದಲ್ಲಿ SIR ಪ್ರಕ್ರಿಯೆ ವಿರೋಧ ಮಾಡಿ ನೀವು ಕೂಡ ಕೋರ್ಟ್ ಹೋಗ್ತೀರಾ ಹೇಗೆ? ಸುಪ್ರೀಂ ಕೋರ್ಟ್ ನೀಡಿದ ಆದೇಶದಲ್ಲಿ ಇನ್ನೊಂದು ಮಹತ್ವದ ಅಂಶ ಗಮನಿಸಬೇಕು ನೋಡಿ. SIR ಪ್ರಕ್ರಿಯೆ ಅಡಿ ಹೆಸರು ಕೈಬಿಟ್ರೆ ಆತ ಭಾರತದ ಪ್ರಜೆಯಲ್ಲ ಅಂತ ಅರ್ಥ ಬರೋದಿಲ್ಲ. ಚುನಾವಣಾ ಆಯೋಗವು ಪೌರತ್ವ ಸಂಬಂಧಿಸಿದಂಥ ದಾಖಲೆಗಳನ್ನು ಪರಿಶೀಲನೆ ಮಾಡಬಹುದು.
ಪೌರತ್ವ ನಿರ್ಧಾರಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. SIR ನಲ್ಲಿ ಹೆಸರು ತೆಗೆದು ಹಾಕಿದ್ರೂ ಕೂಡ ಆ ವ್ಯಕ್ತಿಯ ಪೌರತ್ವ ರದ್ದಾಗಲ್ಲ. ಮತದಾರರ ಪಟ್ಟಿ ನಿರ್ವಹಣೆ ಮತ್ತು ಪೌರತ್ವ ನಿರ್ಧಾರ ಎರಡೂ ಪ್ರತ್ಯೇಕ ಅಂತ ಹೇಳಿದೆ. ಈಗ ಸುಪ್ರೀಂ ಕೋರ್ಟೇ ಹೇಳಿದೆ, SIR ಬೇರೆ, CAA ಬೇರೆ. ಪೌರತ್ವ ರದ್ದು ಮಾಡುವ ಅಧಿಕಾರ ಚುನಾವಣಾ ಆಯೋಗಕ್ಕೆ ಇಲ್ವೇ ಇಲ್ಲ. ಪೌರತ್ವ ರದ್ದು ಮಾಡುವ ಅಧಿಕಾರ ಇರೋದು ಕೇಂದ್ರ ಸರ್ಕಾರಕ್ಕೆ. SIR ನಿಂದ ಪೌರತ್ವ ರದ್ದಾಗಲ್ಲ ಅಂತ 10 ಬಾರಿ ಚುನಾವಣಾ ಆಯೋಗ ಹೇಳಿದ್ರೂ ಕೂಡ ಯಾರು ನಂಬಿರ್ಲಿಲ್ಲ. ಈಗ ನೋಡಿ ಸುಪ್ರೀಂ ಕೋರ್ಟೇ ಹೇಳ್ಬಿಟ್ಟಿದೆ. SIR ಪ್ರಕ್ರಿಯೆ ದೇಶದಾದ್ಯಂತ ನಡೀಲಿ ಅಂತ ಹೇಳಿದೆ. ಸುಪ್ರೀಂ ಕೋರ್ಟ್ನ ಈ ಆದೇಶದ ಬಳಿಕ ಹಲವು ವಿಪಕ್ಷಗಳ ನಾಯಕರಿಗೆ ನಿದ್ದೆ ಹತ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ಆದೇಶದ ಮೇಲೂ ಕೂಡ SIRಗೆ ವಿರೋಧ ಮಾಡ್ತಾರೆ ಅಂದ್ರೆ ಅದು ಕೇವಲ ರಾಜಕೀಯ. ಜನ ಮಾತ್ರ ಇದಕ್ಕೆ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ತಮ್ಮಲ್ಲಿರುವ ದಾಖಲೆ ಕೊಡ್ತಾರೆ, SIR ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾರೆ. ಯಾರು ಅಕ್ರಮ ವಲಸಿಗರು ಅವರಿಗೆ SIR ನಿಂದ ಟೆನ್ಷನ್. ಯಾಕೆ ಹೇಳಿ? ಒಂದು ಅವ್ರ ಹತ್ರ ದಾಖಲೆ ಇರಲ್ಲ, ದಾಖಲೆ ಇದ್ರೂ ನಕಲಿ ದಾಖಲೆಗಳು. ಒಂದು ದೇಶ ಯಾರಿಗೂ ಧರ್ಮಛತ್ರ ಆಗ್ಬಾರ್ದು ನೋಡಿ. ಬಾಂಗ್ಲಾದೇಶದಿಂದ ಬಂದು ಭಾರತದಲ್ಲಿ ಮತದಾನ ಮಾಡಿದ್ರೆ ಒಪ್ಪಕ್ಕಾಗತ್ತಾ? ಅಕ್ರಮ ವಲಸಿಗರು ನಮ್ಮ ದೇಶದ ಸರ್ಕಾರವನ್ನ ನಿರ್ಧಾರ ಮಾಡಬೇಕಾ? ಬಂಗಾಳದಲ್ಲಿ BJP ಸರ್ಕಾರ ಬಂದ ಬಳಿಕ CM ಸುವೇಂದು ಅಧಿಕಾರಿ ನೇರ ಎಚ್ಚರಿಕೆ ಕೊಟ್ಟರು. ಯಾರ್ಯಾರು ಅಕ್ರಮ ವಲಸಿಗರು ಇದೀರಿ ಖಾಲಿ ಮಾಡಿ, ಖಾಲಿ ಮಾಡದಿದ್ರೆ ನಾವೇ ಖಾಲಿ ಮಾಡಿಸ್ತೀವಿ, ನಿಮ್ಮನ್ನು ಜೈಲಿಗೆ ಹಾಕಿ ಊಟ ಹಾಕ್ಲಿಕ್ಕೆ ನೀವು ನಮ್ಮ ಬೀಗ್ರಲ್ಲ ಅಂತ ಹೇಳಿದರು. ಈ ಹೇಳಿಕೆ ಬೆನ್ನಲ್ಲೇ ಬಾಂಗ್ಲಾ ಗಡಿಗಳತ್ತ ನಿತ್ಯ ನೂರಾರು ಜನರು ಓಡ್ತಾ ಇದ್ದಾರೆ. ಈಗ ಜನ ಅರ್ಥ ಮಾಡ್ಕೊಳ್ತಾರೆ, ದೇಶ ಸುರಕ್ಷಿತವಾಗಿ ಇರಬೇಕಾದ್ರೆ SIR ಬೇಕು, CAA NRC ಕೂಡ ಬೇಕೇ ಬೇಕು. ಜೈ ಶ್ರೀರಾಮ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.